ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ವ್ಲಾಗ್ಸ್. ಅಮ್ಮನಿಂದ ಬಳ್ಳಾರಿಗೆ ಹೋಗ್ತಿದ್ದೀನಿ. ಏನೇನೆಲ್ಲ ತಗೊಂತೀನಿ, ಅಮ್ಮ ನಾನು ಕೇಳಿದ್ನ ಕೊಡಿಸ್ತಾರಾ ಇಲ್ಲ ಅಂತ ನೋಡೋಣ. ಆಲ್ಮೋಸ್ಟ್ ಕಷ್ಟ ನಾನು ಕೇಳಿದ್ನೆಲ್ಲ ಕೊಡಿಸೋದು, ಆದರೂ ಟ್ರೈ ಮಾಡೋಣ. ಬಳ್ಳಾರಿ ರೀಚ್ ಆಗಿದ್ದೇನೆ ಹೇಳ್ತಿದ್ದೇನೆ. ಗ್ಲಾಸ್ ಬಜಾರ್ ಅಂತಿದೆ, ಅಲ್ಲಿಗೆ ಹೋದ್ವಿ. ಹೋಗ್ತಾ ದಾರಿಯಲ್ಲಿ ಒಂದು ಖಜಾನ ಜ್ಯುವೆಲರ್ಸ್ ಇತ್ತು. ಬಂಗಾರ ಕೊಡಿಸಿ ಅಂತಂದರೆ ಅಮ್ಮ ಹೌದಮ್ಮ ₹1 ತೊಲೆ ಐತೆ ಕೊಡಿಸ್ತೀನಿ ಅಂತ ಹೇಳಿದ್ಲು. ಅವ್ರು ಕೊಡ್ಸಲ್ಲ ಅಂತ ಗೊತ್ತಿತ್ತು, ಆದರೂ ಸುಮ್ಮನೆ ಕೇಳಿದೆ ಏನಂತಾರೆ ನೋಡ ಅಂತ. ಅವ್ರ ರಿಯಾಕ್ಷನ್ ಬಂದುಬಿಟ್ಟು ಹಂಗಿತ್ತು. ನೆಕ್ಸ್ಟ್ ನಾವು ಹೋಗ್ತಿದ್ವಿ ನಾವು ಹೋಗ್ತಿದ್ದು ಹೋಲ್ಸೇಲ್ ಬಳ್ಳಾರಿ ಗ್ಲಾಸ್ ಬಜಾರ್ ಇದೆ. ಅಲ್ಲಿ ಪಂಪಾಯ ಶೆಟ್ಟಿ ಮೇನ್ ಫಂಕ್ಷನ್ ಅಲ್ಲಿ ಬರುತ್ತೆ ವಾಡ್ಲ ಕಾಲೇಜಿಂದ. ಯಾರಾದರೂ ಬಳೆ ಸೇಲ್ಸ್ ಅಂದರೆ ಇದು ಮಾರೋರಿದ್ದರೆ ಈಗ ಒಂದು ಏರಿಯಾದಲ್ಲಿ ಬಂದು ಸಿಗುತ್ತೆ. ವಾಡ್ಲ ಕಾಲೇಜಿಂದ ಪಂಪಾಯ ಶೆಟ್ಟಿ ಫಂಕ್ಷನ್ ಅಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಹಾವೀರ್ ಬ್ಯಾಂಗಲ್ಸ್ ಗ್ಲಾಸ್ ಸೆಂಟರ್ ಅಂತಿದೆ. ಇಲ್ಲಿ ಬಂದು ಯಾರಾದರೂ ತೊಗೊಂಡು ಹೋಗ್ಬೋದು. ಅದು ಯಾವ ರೀತಿ ಇದೆ ಅಂದರೆ ಆ ಶಾಪ್ನ ನೋಡೋಕ್ಕೆ 2 ಕಣ್ಣು ಸಾಯ್ತು. ಬಳೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ಅಮ್ಮ ನನಗೂ ಒಂದು ಜೊತೆ ಕೊಡಿಸಂದರೆ ನಿನಗೆ ಎಲ್ಲ ಕೊಡಿಸ್ಬಿಡ್ತೀನಿ ಅಂತ ಅವ್ರ ರಿಯಾಕ್ಷನ್ ಹಿಂಗಿತ್ತು. ಲಾಸ್ಟ್ಗೆ ಆದರೂ ಬಿಡಲಿಲ್ಲ. ನನಗೆ ಸೈಜಿಗೆ ಫಿಟ್ ಆಗೋ ಥರ ಅಲ್ಲಿ ತೊಗೊಂಡು ನಾವು ಒಂದಿಷ್ಟೆಲ್ಲ ಬಳೆ ಎಲ್ಲ ಪರ್ಚೇಸ್ ಮಾಡಿ ಸಿಟಿಯಲ್ಲಿ ಏನೇನು ತೊಗೋಬೇಕೆಲ್ಲ ತೊಗೊಂಡ್ವಿ. ಎಲ್ಲ ಫುಲ್ ಸುಸ್ತಾಗಿತ್ತು. ಬಸ್ನಾಗ ಬರೋಷ್ಟೊತ್ತಿಗೆಲ್ಲ ನಮ್ಮದು ಫೇಸ್ ಇಲ್ಲ ಹಿಂಗಿತ್ತು. ತುಂಬಾ ಸುಸ್ತಾಗಿತ್ತು. ಫುಲ್ ತಿರುಗಾಡ್ಬಿಟ್ಟಿದ್ವಿ. ಅದ್ರಾಗ ಬೇರೆ ಏನೂ ತಂದಿರಲಿಲ್ಲ. ಇವತ್ತಿನ ಒಂದು ನನ್ನ ದಿನಚರಿ ಹೀಗಿತ್ತು. ನನ್ನ ಒಂದು ವೀಡಿಯೋಗೆಲ್ಲ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಫಾಲೋ ಮಾಡಿರಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡಿ. ಬ್ಯಾಂಗಲ್ ಸ್ಟೋರ್ದು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.